ಯಾವುದೇ ಒಂದು ವಿಷಯವನ್ನು ತಿಳಿದುಕೊಳ್ಳುವುದು, ಅರ್ಥ ಮಾಡಿಕೊಳ್ಳುವುದು, ನೆನಪಲ್ಲಿ ಇಟ್ಟುಕೊಳ್ಳುವುದು ಮುಖ್ಯ ಅಲ್ಲ, ಅದನ್ನು ಇನ್ನೊಬ್ಬರ ಮುಂದೆ ಸ್ಪಷ್ಟವಾಗಿ ಹೇಳುವಂಥದ್ದು ಮುಖ್ಯ. ಅದೇ ರೀತಿ ವಿದ್ಯಾರ್ಥಿಗಳು ಹೇಗೆ ಓದ್ತಾರೆ, ಹೇಗೆ ಅರ್ಥ ಮಾಡಿಕೊಳ್ತಾರೆ, ಹೇಗೆ ಅವರು ನೆನಪಲ್ಲಿ ಇಟ್ಕೊಳ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಅದನ್ನು ಎಕ್ಸಾಮ್ನಲ್ಲಿ ಹೇಗೆ ಬರೀತಾರೆ ಮತ್ತು ಪೇಪರ್ ಚೆಕ್ ಮಾಡುವವರಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರನ್ನು ಇಂಪ್ರೆಸ್ ಮಾಡುವಂಥ ರೀತಿಯಲ್ಲಿ ಬರೀತಾರೆ ಅನ್ನುವಂಥದ್ದು ಮುಖ್ಯ. ಆದರೆ ವಿದ್ಯಾರ್ಥಿಗಳು ಎಲ್ಲವನ್ನ ಓದಿರ್ತಾರೆ, ಅರ್ಥ ಮಾಡಿಕೊಂಡಿರ್ತಾರೆ ಮತ್ತು ನೆನಪಲ್ಲಿ ಸಹಿತ ಇಟ್ಕೊಂಡಿರ್ತಾರೆ. ಆದರೆ ಎಕ್ಸಾಮ್ನಲ್ಲಿ ಅದನ್ನು ಸ್ಪಷ್ಟವಾಗಿ ಬರೆಯುವಲ್ಲಿ ಅವರು ಫೇಲ್ ಆಗ್ತಾರೆ. ಅಂದರೆ ಏನನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅನ್ನುವುದನ್ನು ತೋರಿಸುವಲ್ಲಿ ಅವರು ಫೇಲ್ ಆಗ್ತಾರೆ. ನಾನು ಈ ವಿಡಿಯೋದಲ್ಲಿ 5 ಪಾಯಿಂಟ್ಗಳನ್ನು ಹೇಳ್ತೀನಿ. ಅಂದರೆ ಯಾವ ರೀತಿಯಾಗಿ ಪ್ರೆಸೆಂಟ್ ಮಾಡಬೇಕು, ಪ್ರೆಸೆಂಟ್ ಮಾಡುವಾಗ ನೀವು ನಿಮ್ಮ ನೆನಪಲ್ಲಿ ಇಟ್ಕೊಳ್ಬೇಕಾದಂಥ ಸಂಗತಿ ಏನು, ಮತ್ತು ಯಾವ ವಿಷಯವನ್ನು ಮಾಡಬೇಕು ಮತ್ತು ಯಾವ ವಿಷಯವನ್ನು ಮಾಡಲೇಬಾರದು ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ ಮತ್ತು ಮಿಸ್ ಮಾಡಬೇಡಿ. ಕ್ವಶನ್ಗೆ ಎಷ್ಟನ್ನು ಕೇಳಿರ್ತಾರೆ ಅಷ್ಟನ್ನೇ ಬರೀಬೇಕು, ಅದಕ್ಕಿಂತ ಜಾಸ್ತಿ ಬರೀಲಿಕ್ಕೆ ಹೋಗಬಾರ್ದು. ಜಾಸ್ತಿ ಬರೆಯೋದರಿಂದ ಸಿಗುವಂಥ ಲಾಭ ಏನೂ ಇಲ್ಲ, ಅದಕ್ಕೆ ಬದಲಾಗಿ ನಮಗೆ ನಷ್ಟವಾಗುತ್ತದೆ, ಸಮಯದ ನಷ್ಟ ಆಗುತ್ತದೆ. ಯಾಕಂದರೆ ಎಕ್ಸಾಮ್ನಲ್ಲಿ ಇರುವಂಥದ್ದು ಸೀಮಿತ ಅವಧಿ, ಆ ಅವಧಿಯಲ್ಲಿ ಎಲ್ಲ ಕ್ವಶನ್ಗಳನ್ನು ಅಟೆಂಡ್ ಮಾಡಿ ಬರೆಯುವಂಥದ್ದು. ಅದಕ್ಕಾಗಿ ಸಮಯಕ್ಕೆ ಹೆಚ್ಚಿನ ಮಹತ್ವ ಇರುವುದರಿಂದ ಆ ಕ್ವಶನ್ಗೆ ಎಷ್ಟು ಕೇಳಲಾಗಿದೆಯೋ ಅಷ್ಟೇ ಉತ್ತರವನ್ನು ಮಾತ್ರ ಕೊಡಬೇಕು. ಅದಕ್ಕಿಂತ ಹೆಚ್ಚಿಗೆ ಬರುವಂತ ಒಂದು ಹುಚ್ಚುತನಕ್ಕೆ ಕೈ ಹಾಕಬಾರದು. ಈಗ ಅವರು 5 ಮಾರ್ಕ್ಸಿನ ಕ್ವಶನ್ ಕೇಳಿದ್ರೆ ಅದಕ್ಕೆ 10 ಮಾರ್ಕ್ಸಿನ ಆನ್ಸರ್ ಬರೆದರೆ ಅದರಿಂದ ಆಗುವುದು ನಷ್ಟ ನಮಗೆ. ಅದರಿಂದ ನೀವು ಜಾಸ್ತಿ ಬರೆದಿರಿ, ನಿಮಗೆ ಹೆಚ್ಚಿನ ಅಂಕಗಳು ಬರುತ್ತವೆ ಅನ್ನುವಂಥದ್ದು ಸುಳ್ಳು. ನೀವು ಎಷ್ಟೇ ಬರೆದರೂ ಸಹಿತ ಅದಕ್ಕೆ ಎಷ್ಟು ಮಾರ್ಕ್ಸ್ ಬರಬೇಕು ಅಷ್ಟೇ ಬರುವಂಥದ್ದು. ಆದ್ದರಿಂದ ನೀವು ಹೆಚ್ಚಿಗೆ ಬರೆಯಲಿಕ್ಕೆ ಹೋಗಬಾರದು. ಅದಕ್ಕೆ ಎಷ್ಟು ಕೇಳಿದೆಯೋ ಅಷ್ಟನ್ನೇ ಬರೆದು ಮುಂದಿನ ಪ್ರಶ್ನೆಯನ್ನು ಆಯ್ದುಕೊಳ್ಳುವುದು ಉತ್ತಮ. ಅದಕ್ಕೆ ಬದಲಾಗಿ ನಾವು ಆ ಕ್ವಶನ್ ನಮಗೆ ಇಂಟ್ರೆಸ್ಟ್ ಆಗಿದೆ, ಆ ಕ್ವಶನ್ ಅಂದರೆ ನಮಗೆ ಅದರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇದೆ ಅಂತ ಅದನ್ನು ವಿವರಣೆ ಕೊಡುವಂಥ ಒಂದು ಕೆಲಸಕ್ಕೆ, ಅಂದರೆ ದಡ್ಡತನಕ್ಕೆ ನಾವು ಕೈ ಹಾಕಬಾರದು. ಆ ಕ್ವಶನ್ಗೆ ಎಷ್ಟನ್ನು ಬರೀಬೇಕು ಅಷ್ಟನ್ನು ಮಾತ್ರ ಬರೀಬೇಕು, ಅದಕ್ಕಿಂತ ಹೆಚ್ಚಿಗೆ ಬರಲಿಕ್ಕೆ ಹೋಗಬಾರದು. ಇನ್ನು ಪರೀಕ್ಷೆ ಬರೆಯುವಾಗ ಮೊದಲು ಯಾವ ಕ್ವಶನ್ಗಳನ್ನು ಬರೀಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳ ಒಂದು ಸಂದಿಗ್ಧತೆ. ಅಂದರೆ ಯಾವ ಕ್ವಶನನ್ನು ನಾನು ಮೊದಲು ಬರೀಬೇಕು ಅನ್ನುವಂಥ ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ. ಅಂದರೆ ಕ್ರಮಬದ್ಧವಾಗಿ ಬರಬೇಕಾ ಅಥವಾ ಮುಖ್ಯವಾದಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕಾ ಅಥವಾ ಲಾಂಗ್ ಕ್ವಶನ್ನ ಅಥವಾ 2 ಅಂಗದ ಕ್ವಶನ್ನ, ಯಾವ ಈ ಕ್ವಶನ್ಗಳನ್ನು ನಾನು ಪ್ರಾರಂಭಿಸಬೇಕು ಅಂತ ಅವರು ಒಂದು ಕನ್ಫ್ಯೂಷನಲ್ಲಿ ಇರುವಂಥದ್ದು. ನಾನು ಹೇಳುವಂಥದ್ದು ನಿಮಗೆ ಕಾನ್ಫಿಡೆಂಟ್ ಆಗಿ ಬರಿತೀನಿ, ಅದರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇದೆ, ಎಲ್ಲವನ್ನ ಸಂಪೂರ್ಣವಾಗಿ ಬರಿತೀನಿ ಅನ್ನುವಂಥ ಒಂದು ಕ್ವಶನ್ಗಳನ್ನು ಮೊದಲು ಬರೆಯುವುದು ಒಳ್ಳೆಯದು. ನಿಮಗೆ ಡೌಟ್ ಇರುವಂಥ ಕ್ವಶನ್ಗಳನ್ನು ನೀವು ಮೊದಲು ಬರೆಯಲಿಕ್ಕೆ ಹೋದರೆ ನಿಮಗೆ ತೊಂದರೆ. ಯಾಕಂದರೆ ಅದರಿಂದ ನಿಮಗೆ ಕಾನ್ಫಿಡೆಂಟ್ ಮುಂಚಿತವಾಗಿ ಕಳೆದುಕೊಂಡು ಬಿಡ್ತೀರಿ. ಮುಂಚೆ ನಿಮಗೆ ಕ್ವಶನ್ ಬರೆಯುವಾಗ ನಿಮಗೆ ಒಂಥರ ಫೀಲಿಂಗ್ ಆದರೆ, ಅಂದರೆ ಬ್ಯಾಡ್ ಫೀಲಿಂಗ್ ಆದರೆ ನೀವು ಮುಂದೆ ಚೆನ್ನಾಗಿ ಬರೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಚೆನ್ನಾಗಿ ಬರುವಂಥ ಒಂದು ಕ್ವಶನ್ಗಳನ್ನು ಆಯ್ದುಕೊಂಡು ಅವು ಕಡೆಗೆ ಉತ್ತರವನ್ನು ಬರೆಯಿರಿ. ಕ್ರಮಬದ್ಧವಾಗಿ ಬರೆಯೋದು, ಲಾಂಗ್ ಕ್ವಶನ್ಗಳನ್ನು ಮೊದಲು ಬರೆಯೋದು ಅನ್ನುವಂಥ ಒಂದು ವಿಚಾರವನ್ನು ತಲೆಯಿಂದ ತೆಗೆದುಹಾಕಿ. ಅಥವಾ ಲಾಂಗ್ ಕ್ವಶನ್ ಆಗಿರ್ಬೋದು ಅಥವಾ ಕಮ್ಮಿ ಅಂಕದ ಕ್ವಶನ್ಗಳು ಆಗಿರಬಹುದು. ಯಾವ ಕ್ವಶನ್ ನಿಮಗೆ ಪರ್ಫೆಕ್ಟ್ ಆಗಿ ಬರುವಂಥದ್ದು ಅಂಥ ಕ್ವಶನ್ಗಳನ್ನು ನೀವು ಮೊದಲು ಬರೆಯಲಿಕ್ಕೆ ಪ್ರಾರಂಭಿಸಬೇಕು. ಮೊದಲು ಚೆನ್ನಾಗಿ ಬರೆಯೋದ್ರಿಂದ ನಿಮಗೆ ಇನ್ನೂ ಕಾನ್ಫಿಡೆಂಟ್ ಬಂದು ಆ ಪೇಪರ್ ಚೆನ್ನಾಗಿ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಪ್ರಾರಂಭದಲ್ಲೇ ಒಳ್ಳೆಯ ಫೀಲಿಂಗ್ ಉಂಟಾಗಿ ನಿಮ್ಮ ಪೇಪರ್ನ ಒಳ್ಳೆಯ ರೀತಿಯಲ್ಲಿ ಚೆಕ್ ಮಾಡ್ತಾರೆ ಮತ್ತು ಒಳ್ಳೆಯ ಅಂಕಗಳನ್ನು ಕೊಡ್ತಾರೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಆದ್ದರಿಂದ ನಿಮಗೆ ಉತ್ತಮವಾಗಿ ಬರಲಿಕ್ಕೆ ಸಾಧ್ಯವಾಗುವಂಥ ಒಂದು ಕ್ವಶನ್ಗಳನ್ನು ಬರೆಯುವುದು ಒಳ್ಳೆಯದು.
ಇನ್ನು ವಿದ್ಯಾರ್ಥಿಗಳಲ್ಲಿ ಒಂದು ಕಲ್ಪನೆ ಇದೆ, ಅಂದರೆ ನಮ್ಮ ಪೇಪರ್ ಸುಂದರವಾಗಿ ಕಂಡರೆ, ಅಂದರೆ ಡೆಕೋರೇಟ್ ಮಾಡಿದರೆ ನಮಗೆ ಹೆಚ್ಚಿನ ಅಂಕಗಳು ಬರುತ್ತವೆ ಅನ್ನುವಂಥದ್ದು ಒಂದು ಕಲ್ಪನೆ. ಅಂದರೆ ಅದಕ್ಕಾಗಿ ಅವರು ಕಲರ್ ಪೆನ್ಗಳನ್ನು ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕಲರ್ ಪೆನ್ಗಳನ್ನು ಯೂಸ್ ಮಾಡಿ ಹೆಡ್ಲೈನ್ ಒಂಥರ, ಆನ್ಸರ್ ಒಂದೊಂಥರ, ಪಾಯಿಂಟ್ಗಳನ್ನು ಇನ್ನೊಂಥರ ಕಲರ್ ಪೆನ್ನಿಂದ ಬರೆಯೋದು ಮತ್ತು ಅಂಡರ್ಲೈನ್ ಮಾಡುವುದು, ಇದಕ್ಕಾಗಿ ಬೇರೆ ಬೇರೆ ಕಲರ್ ಪೆನ್ನನ್ನು ಯೂಸ್ ಮಾಡ್ತಾರೆ. ಇದರಿಂದಾಗಿ ತಮಗೆ ಉತ್ತಮ ಅಂಕಗಳು ಬರುತ್ತವೆ ಅನ್ನುವಂಥದ್ದು ಅವರ ಕಲ್ಪನೆ. ಆದರೆ ಇದು ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ನೀವು ಬಣ್ಣ ಬಣ್ಣದ ಪೆನ್ನುಗಳನ್ನು ಉಪಯೋಗ ಮಾಡಿ ನೀವು ಆನ್ಸರ್ ಬರೆದರೆ ನಿಮಗೆ ಉತ್ತಮ ಅಂಕಗಳು ಬರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪೇಪರ್ ಎಷ್ಟು ಸುಂದರವಾಗಿ ಕಾಣುತ್ತೆ ಅಷ್ಟು ಮಾರ್ಕ್ಸ್ ಬರುತ್ತವೆ ಅನ್ನುವಂಥದ್ದು ತಪ್ಪು ಕಲ್ಪನೆ. ಕೇವಲ ನಿಮ್ಮ ಪೇಪರ್ ನೋಡಿ ನಿಮಗೆ ಅಂಕಗಳನ್ನು ಕೊಡಲಾಗುವುದಿಲ್ಲ. ನಿಮ್ಮ ಪೇಪರಲ್ಲಿ ಏನು ಬರೆದಿದ್ದೀರಿ, ಯಾವ ಪ್ರಶ್ನೆಗೆ ಎಷ್ಟು ಉತ್ತರವನ್ನು ಎಷ್ಟು ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಬರೆದಿದ್ದೀರಿ ಅನ್ನುವುದರ ಆಧಾರದ ಮೇಲೆ ನಿಮಗೆ ಮಾರ್ಕ್ಸನ್ನು ಕೊಡುವಂಥದ್ದು. ಇದಕ್ಕಾಗಿ ಯಾವುದೇ ಬಣ್ಣ ಬಣ್ಣದ ಪೆನ್ಗಳನ್ನು ಯೂಸ್ ಮಾಡಿ ಬರೆಯುವುದಕ್ಕೆ ಹೋಗಬಾರ್ದು. ನೀವು ಕೇವಲ ಬ್ಲ್ಯಾಕ್ ಪೆನ್ ಮತ್ತು ಬ್ಲೂ ಪೆನ್ನನ್ನು ಯೂಸ್ ಮಾಡೋದು ಒಳ್ಳೆಯದು. ಹೆಡ್ಲೈನ್ಗಳನ್ನು ಬ್ಲ್ಯಾಕ್ ಪೆನ್ನಿಗೆ ಬರೆಯುವುದು ಮತ್ತು ಆನ್ಸರ್ನ ಬ್ಲೂ ಪೆನ್ನಲ್ಲೇ ಬರುವಂಥ ಒಂದು ರೂಢಿಯನ್ನು ಮಾಡಿಕೊಳ್ಳಬೇಕು. ಮತ್ತು ಕೀವರ್ಡ್ಸ್ ಅಂತ ಇರ್ತಾವಲ್ಲ, ಅವುಗಳನ್ನು ಅಂಡರ್ಲೈನ್ ಮಾಡುವಾಗ ಬ್ಲ್ಯಾಕ್ ಪೆನ್ನನ್ನು ನೀವು ಯೂಸ್ ಮಾಡಬಹುದು. ಇದಕ್ಕಿಂತ ನೀವು ಇನ್ನೂ ಹೆಚ್ಚಿನ ಬಣ್ಣ ಬಣ್ಣದ ಪೆನ್ನುಗಳನ್ನು ಯೂಸ್ ಮಾಡಿ ಬರೆಯುವುದು ಒಳ್ಳೆಯದು ಎಂದುಕೊಂಡರೆ ಅದು ತಪ್ಪು. ಆದ್ದರಿಂದ ನೀವು ಎಕ್ಸಾಮ್ ಬರೆಯುವಾಗ ಎರಡೇ ಥರದ ಪೆನ್ನನ್ನು ಒಯ್ಯುವುದು ಒಳ್ಳೆಯದು. ಒಂದು ಬ್ಲ್ಯಾಕ್ ಪೆನ್ ಮತ್ತು ಇನ್ನೊಂದು ಬ್ಲೂ ಪೆನ್. ಇವೆರಡನ್ನು ನೀವು ಒಯ್ದು ಚೆನ್ನಾಗಿ ಬರೆಯಬಹುದು. ಆ ಪ್ರಶ್ನೆಗೆ ಎಷ್ಟು ಸವಿಸ್ತಾರವಾಗಿ ಆನ್ಸರ್ ಬರೆದಿರಬಹುದು, ಎಷ್ಟು ಪಾಯಿಂಟ್ ಟು ಪಾಯಿಂಟ್ ನೀವು ಬರೆದಿರಬಹುದು, ಎಷ್ಟು ವಿವರವಾಗಿ ಆನ್ಸರ್ ಬರೆದಿರಬಹುದು. ಆದರೆ ಡಯಾಗ್ರಾಮ್ ಬರೆದಿಲ್ಲ ಅಂತಂದರೆ ಆ ಆನ್ಸರ್ ಪೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆನ್ಸರ್ನ ನೀವು ಎಷ್ಟು ಚೆನ್ನಾಗಿ ಬರೆದರೂ ಸಹಿತ ಅದಕ್ಕೆ ನೀವು ಡಯಾಗ್ರಾಮನ್ನು ಬರೆಯದೇ ಹೋದರೆ ಅದು ಆನ್ಸರ್ ಪೂರ್ತಿ ಆಗೋದಿಲ್ಲ. ಅದಕ್ಕೆ ನೀವು ಸೈನ್ಸ್ ವಿಷಯಗಳಾದ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಅಂತ ವಿಷಯಗಳಿಗೆ ಡಯಾಗ್ರಾಮನ್ನು ಬರೆಯುವುದು ಅತ್ಯಂತ ಅವಶ್ಯ. ಅದಕ್ಕೆ ಎಷ್ಟು ಮಾರ್ಕ್ಸ್ ಅಂತ ಇರುತ್ತೋ ಅಷ್ಟು ಮಾರ್ಕ್ಸು ಬರಬೇಕು ಅಂತಂದರೆ ಆನ್ಸರ್ ಬರೆದು ಅದಕ್ಕೆ ಸಂಬಂಧಪಟ್ಟಂತೆ ಡಯಾಗ್ರಾಮನ್ನು ಬರೆಯುವುದು ಅವಶ್ಯ. ಮತ್ತು ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಮ್ಯಾಪನ್ನು ಬರೆಯುವುದು ಕೂಡ ಅಷ್ಟೇ ಅವಶ್ಯ. ಮ್ಯಾಪ್ ಬರೀಲಿಲ್ಲ ಅಂತಂದರೆ ಅದು ಆನ್ಸರ್ ಪೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಂಬಂಧಪಟ್ಟ ವಿಷಯಕ್ಕೆ ಡಯಾಗ್ರಾಮ್ ಮತ್ತು ಮ್ಯಾಪನ್ನು ಬರೀಲೇಬೇಕು. ಅಟ್ಲೀಸ್ಟ್ ನೀವು ಮ್ಯಾಪನ್ನು ಬರೆದು ಬಂದರೂ ಸಹಿತ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾರ್ಕ್ಸ್ ಆದರೂ ಬರಬಹುದು. ಅದರಿಂದ ಆನ್ಸರ್ ಅಷ್ಟೇ ಮುಖ್ಯವಾದದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟ ಡಯಾಗ್ರಾಮ್ ಮತ್ತು ಮ್ಯಾಪ್ ಕೂಡ ಅಷ್ಟೇ ಮಹತ್ವ ಇದೆ. ನಿಮ್ಮ ಆನ್ಸರ್ ಶೀಟನ್ನು ಅತ್ಯಂತ ಕ್ಲೀನಾಗಿ ಮತ್ತು ನೀಟಾಗಿ ಇಟ್ಟುಕೊಳ್ಳುವುದು ಅತ್ಯಂತ ಅವಶ್ಯ. ನೀವು ಎಲ್ಲಿಯಾದರೂ ರಾಂಗ್ ವರ್ಡನ್ನು ಅಥವಾ ರಾಂಗ್ ಸೆಂಟೆನ್ಸ್ ಬರೆದರೆ ಅದಕ್ಕೆ ಒಂದು ಲೈನ್ ಹಾಕಿ ಕಾಟ್ ಹಾಕೋದು ಒಳ್ಳೆಯದು. ಅದು ಬಿಟ್ಟು ಅದನ್ನು ತುಂಬ ಗೀತಾಡುವುದು ಸರಿಯಲ್ಲ. ಹೀಗೆ ಮಾಡಿದರೆ ಅದು ಪೇಪರ್ ಚೆಕ್ ಮಾಡುವವರಿಗೆ ಬ್ಯಾಡ್ ಇಂಪ್ರೆಷನ್ ಆಗಿ ಮುಂದೆ ನಿಮಗೆ ಸರಿಯಾದ ಮಾರ್ಕ್ಸ್ ಬರುವಲ್ಲಿ ಅದು ತೊಡಕಾಗಬಹುದು. ಆದ್ದರಿಂದ ನೀವು ಎಲ್ಲೇ ಒಂದು ಶಬ್ದವನ್ನು ನೀವು ಸರಿಯಾಗಿ ಬರೆದಿಲ್ಲ ಅಂತಂದರೆ ಆ ಶಬ್ದದ ಮೇಲೆ ಒಂದು ಗೆರೆ ಹಾಕಿ ಅದನ್ನು ಬಿಟ್ಟು ನೆಕ್ಸ್ಟ್ ಬರೆಯಬಹುದು. ಅದು ಬಿಟ್ಟು ಅದರ ಮೇಲೆ ಚಿತ್ರಕಾಟ ಮಾಡೋದಕ್ಕೆ ಹೋಗಬಾರ್ದು. ಮತ್ತು ಅಷ್ಟೇ ನೀವು ಏನಾದರೂ ರಫ್ ಬರೀಬೇಕು ಅಂತಂದರೆ ಆ ಪೇಪರ್ನ ಕೊಡೆ ಪೋಟದಲ್ಲಿ ಬರೆಯೋದು ಉತ್ತಮ. ಅದು ಬಿಟ್ಟು ಅದೇ ಪೇಪರಲ್ಲಿ ರಫ್ ವಿಷಯಗಳನ್ನು ಬರೆದು ಆನ್ಸರ್ ಕೂಡ ಅಲ್ಲೇ ಬರೆದರೆ ಅದು ಗಜಿಬಿಜಾದಂತಾಗಿ ಆನ್ಸರ್ ಯಾವುದು ಅಂತ ಅವ್ರಿಗೆ ಚೆಕ್ ಮಾಡುವವ್ರಿಗೆ ಸರಿಯಾಗಿ ಗೊತ್ತೇ ಆಗೋದಿಲ್ಲ. ಆಗ ನಿಮಗೆ ಅದರಿಂದ ಮಾರ್ಕ್ಸ್ ಕಳೆದುಕೊಳ್ಳುವಂಥ ಒಂದು ಚಾನ್ಸಸ್ ಬಹಳ ಅಂದರೆ ಬಹಳ ಜಾಸ್ತಿ. ಅದಕ್ಕಾಗಿ ನೀವು ನಿಮ್ಮ ಆನ್ಸರ್ ಶೀಟನ್ನು ನೀಟಾಗಿ ಮತ್ತು ಕ್ಲೀನಾಗಿ ಇಟ್ಟುಕೊಳ್ಳಲು ಪ್ರಯತ್ನ ಮಾಡಿ.
ಮತ್ತು ಈಗ ಹೇಳಿದ ವಿಷಯಗಳನ್ನು ಬ್ರೀಫಾಗಿ ಹೇಳಬೇಕು ಅಂತಂದರೆ ನೀವು ಓವರ್ ರೈಟಿಂಗ್ ಬರೆಯೋದಕ್ಕೆ ಹೋಗಬಾರ್ದು. ಅಂದರೆ ಎಷ್ಟು ಕೇಳಿದರೆ ಅಷ್ಟನ್ನು ಮಾತ್ರ ಬರೀಬೇಕು, ಅಗತ್ಯಕ್ಕಿಂತ ಹೆಚ್ಚಿಗೆ ಬರೆಯುವಂಥ ಗೋಜಿಗೆ ಹೋಗಲೇಬಾರದು. ಅದರಿಂದ ನಮಗೆ ಲಾಭ ಆಗುವ ಬದಲು ನಷ್ಟ ಆಗುತ್ತದೆ, ಟೈಮ್ನ ನಷ್ಟ ಆಗುತ್ತದೆ. ಆದ್ದರಿಂದ ಎಷ್ಟು ಕೇಳಿದ್ದಾರೆ ಅಷ್ಟನ್ನೇ ಬರೆಯುವುದು ಸೂಕ್ತ. ಯಾವ ಕ್ವಶನ್ನ ನಾನು ಸರಿಯಾಗಿ ಬರಿತೀನಿ, ಒಂದು ಪಾಯಿಂಟು ಸಹ ಬೆಳೆದಂತೆ ಬರಿತೀನಿ ಅನ್ನುವಂಥ ಒಂದು ಕಾನ್ಫಿಡೆಂಟ್ ಇರುವಂಥ ಒಂದು ಕ್ವಶನ್ಗಳನ್ನು ಆಯ್ದುಕೊಂಡು ಅವನ್ನ ಮೊದಲು ಬರೆಯುವುದು ಸೂಕ್ತ. ಅದು ಬಿಟ್ಟು ಸೀರಿಯಲ್ ವೈಸ್ ಬರೆಯುವುದು, ಲಾಂಗ್ ಕ್ವಶನ್ಗಳನ್ನು ಮೊದಲು ಬರೀಬೇಕು ಅನ್ನುವಂಥ ಒಂದು ವಿಚಾರದಿಂದ ಹೊರಬಂದು ನಿಮಗೆ ಯಾವುದು ಸರಿಯಾಗಿ ಗೊತ್ತಿದೆಯೋ ಅದೇ ಆನ್ಸರನ್ನು ಬರೆಯುವುದು ಬಹಳ ಉತ್ತಮ. ಇನ್ನು ನಿಮ್ಮ ಪೇಪರ್ನ ಡೆಕೋರೇಟ್ ಮಾಡೋದಕ್ಕೆ ಹೋಗಬೇಡಿ. ಕಲರ್ ಪೆನ್ಗಳನ್ನು ಯೂಸ್ ಮಾಡಿ ಬರೆಯುವುದು ಮತ್ತು ಅಂಡರ್ಲೈನ್ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ. ನೀವು ಬ್ಲ್ಯಾಕ್ ಮತ್ತು ಬ್ಲೂ ಪೆನ್ನನ್ನು ಉಪಯೋಗ ಮಾಡಿ, ಅದರಿಂದ ನೀವು ಸರಿಯಾಗಿ ಬರೆಯಬಹುದು. ಯಾವುದೇ ಕಲರ್ ಪೆನ್ನನ್ನು ಯೂಸ್ ಮಾಡಬಾರ್ದು. ನೆಕ್ಸ್ಟು ಒಂದು ಕ್ವಶನ್ಗೆ ಅವಶ್ಯಕತೆ ಇದ್ದರೆ ಆ ಟೈಟಮ್ ಬರೆದೇ ಅದನ್ನು ಕ್ವಶನ್ ಪೂರ್ತಿ ಮುಗಿಸಬೇಕು. ಅದಲ್ಲದೆ ನೀವು ಏನೇ ಬರೆದರೂ ಸಹಿತ ಅದು ಕ್ವಶನ್ ಪೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವು ಟೈಟಮ್ ಬರೀಬೇಕು ಮತ್ತು ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ಗಳನ್ನು ಬರೆಯುವುದು ಅಗತ್ಯ. ಇನ್ನು ಕೊನೆಯದಾಗಿ ನೀವು ನಿಮ್ಮ ಪೇಪರನ್ನು ಅತ್ಯಂತ ಕ್ಲೀನಾಗಿ ಮತ್ತು ನೀಟಾಗಿ ಇಟ್ಟುಕೊಳ್ಳುವುದು ಉತ್ತಮ. ಎಲ್ಲಿಯಾದರೂ ನೀವು ರಾಂಗ್ ವರ್ಡನ್ನು ಬರೆದರೆ ಅದರ ಮೇಲೆ ಒಂದು ಲೈನ್ ಹಾಕಿ ಮುಂದೆ ಬರೆಯುವುದು ಉತ್ತಮ. ಅದು ಬಿಟ್ಟು ಚಿತ್ರಕಾಟ ಮಾಡೋದಕ್ಕೆ ಹೋಗಬಾರ್ದು. ಇವಿಷ್ಟು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡೀನಿ. ಅರ್ಥ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.